ಬೇರೆ ದೇಶದಿಂದ ಬರಕ್ಕೆ ಅನುವು ಮಾಡಿಕೊಡ್ತಿರೋರು ಯಾರು? ಅಲ್ಲ, ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಿಮ್ಮ ವಾಹಿನಿ ಮೂಲಕ ಕೇಂದ್ರ ಸರ್ಕಾರವೇ ಆದ್ರೆ ಹೊರಗಾಕುವ ಜವಾಬ್ದಾರಿ ರಾಜ್ಯ ಸರ್ಕಾರ. ಪ್ರಶ್ನೆಗೆ ಉತ್ತರ ಪ್ರಶ್ನೆ ಕೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಗಡಿ ಕಾಯೋದು ಯಾರು ಅಂತ ನನ್ನ ಬೇಸಿಕ್ ಪ್ರಶ್ನೆ. ಕೇಳ್ರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರ ಕೆಳಗಡೆ ಬರುತ್ತೆ? ಕೇಂದ್ರ ಸರ್ಕಾರ. ಯಾರು ಇದು ಅಲ್ಲಿ ಇದು ಆ ಕಡೆ ಈ ಕಡೆ ಹೋಗೋದು ಯಾರು ಇದು ಮ್ಯಾನ್ ಮಾಡೋದು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರ ಸರಿ ಯಾರು ಮಾಡೋದು ಹೇಳಿ? ಕೇಂದ್ರ ಸರ್ಕಾರ. ಮತ್ತೆ ಇವಾಗ ಕಂಟ್ರೋಲ್ ಮಾಡ್ಬೇಕಾಗಿರೋದವ್ರು ರಾಜ್ಯ ಸರ್ಕಾರಕ್ಕೆ ಏನು ಗೂಬೆ ಕೂರಿಸ್ತಾ ಇದ್ದೀರಾ? ಇವಾಗ ನೀವು ಪ್ರಶ್ನೆ ಕೇಳಿದ್ರೆ ಮರು ಪ್ರಶ್ನೆ ಕೇಳ್ಬಿಡ್ತೀನಿ. ಇವಾಗ ಬಿಜೆಪಿ ರಾಜ್ಯದಲ್ಲೂ ನಾರ್ತ್ ಈಸ್ಟ್ ಫರ್ಗೆಟ್ ಇದು ವೆಸ್ಟ್ ಬೆಂಗಾಲ್ ಇವ್ರು ಹೇಳ್ತಿದ್ರು ಏನೋ ನಮ್ಗೆ ಜಾಗ ಕೊಡ್ತಿರ್ಲಿಲ್ಲ ಅಲ್ಲಿ ಇದು ಗಡಿ ಇದ್ ಮಾಡಕ್ಕೆ ಅಂತ. ನಾರ್ತ್ ಈಸ್ಟ್ ಇವರ ಪಾರ್ಟ್ನರ್ ಇರೋ ರಾಜ್ಯಗಳಲ್ಲೂ ಇವರು ಗಡಿ ಕಟ್ಟಿಲ್ಲ. ಸರಿ, 3,500 ಕಿಲೋಮೀಟರ್ ಆಸ್ ಪರ್ ದ ರೆಕಾರ್ಡ್ಸ್ UPA ಸರ್ಕಾರ ಅವಧಿವರೆಗೂ ಕಟ್ಟಿತ್ತು. ಇವ್ರು ಬಂದ್ಮೇಲೆ ಕೇವಲ 400 ಕಿಲೋಮೀಟರ್ ಕಟ್ಟಿದ್ದಾರೆ. ಬಿಜೆಪಿ ಇರೋ ರಾಜ್ಯಗಳಲ್ಲೂ ನಾರ್ತ್ ಈಸ್ಟ್ ಫರ್ಗೆಟ್ ವೆಸ್ಟ್ ಬೆಂಗಾಲ್ ಹೇಳ್ತಾರಲ್ಲ ಇವ್ರಿಗೆ ಮಮತಾ ಬ್ಯಾನರ್ಜಿ ಜಾಗ ಕೊಡ್ಲಿಲ್ಲ ಅಂತ. ಏನಕ್ಕೆ ಇವ್ರದ್ದು ವೈಫಲ್ಯ ಆಗಿದೆ? ಜಾಗ ತಗೊಂಡು ಇವ್ರು ಏನಕ್ಕೆ ಗಡಿ ಮ್ಯಾನ್ ಮಾಡಿಲ್ಲ? ಇವರು ಗಡಿ ಕಾದಿ ಗಡಿಯಲ್ಲಿ ಬರುವ ಇದು ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾಕೆ ಅಲ್ಲೇ ಫಿಲ್ಟರ್ ಮಾಡ್ತಾ ಇಲ್ಲ? ಇಟ್ಸ್ ಎ ಫೇಲ್ಯೂರ್ ಆಫ್ ನರೇಂದ್ರ ಮೋದಿ ಗವರ್ನಮೆಂಟ್, ಅಮಿತ್ ಶಾ, ರಾಜನಾಥ್ ಸಿಂಗ್. ಅಲ್ಲೇ ಫಿಲ್ಟರ್ ಆದ್ರೆ ನಾನು ಒಪ್ಕೊಳ್ತಾ. ನಂದೊಂದು 2 ಪ್ರಶ್ನೆ ಇದೆ ಸರ್, 2 ಪ್ರಶ್ನೆ ಕೇಳಿಸ್ಕೊಂಬಿಡಿ. ಕರೆಕ್ಟು, ಕೇಂದ್ರ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ಆಗಿದೆ, ಕೇಂದ್ರ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಬಾಂಗ್ಲಾದೇಶಿಗಳು ಇದ್ದಾರೆ ಅನ್ನೋದು ವರದಿ ಆಗ್ತಾ ಇದ್ದಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿರುವ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ನಮ್ಮ ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಅಂತವರನ್ನ ಹುಡುಕಿ ಅಂತವರಿಗೆ ಇರುವ ಮತದಾನದ ಹಕ್ಕನ್ನ ಕಸ್ಕೊಳ್ಳಿಕ್ಕೆ SIR ಮಾಡ್ತೀವಿ ಅಂತಂದ್ರೆ ಕಾಂಗ್ರೆಸ್ನವರಿಗೆ ಭಯ ಯಾಕೆ ಅಂತ ಹೇಳಿ ನೋಡಿ. ನಮ್ಗೆ ಯಾರು ವಾಮ ಮಾರ್ಗದ ಮೂಲಕ ಯಾರು ಒಳಗಡೆ ಬರ್ತಾರೋ, ಯಾರು ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಆ ಕಾರ್ಡ್ ಈ ಕಾರ್ಡ್ ಮಾಡಿಸ್ಕೊಂಡಿದಾರ ಅವ್ರ ಪಕ್ಕಕ್ಕೆ ಎತ್ತಿ ಇಡಬೇಕು. ಹೆಂಗೆ? ಏನ್ ಡಿಲೀಟ್ ಮಾಡೋಣ? ಎಲ್ಲ ಆಧಾರ್ ಕಾರ್ಡ್ ನೋಡಿ ಎಲ್ಲಾನು ಹೋಗ್ಬೇಕು ಅವ್ರಿಗೆ. ಅಲ್ಲ, ಒಳಗಡೆ ಬಿಡ್ತಾ ಇರೋದು ಯಾರು? ಒಳಗಡೆ ಬಿಡ್ತಾ ಇರೋದು ಯಾರು? ಫೇಲ್ಯೂರ್ ಅಲ್ಲೇ ನೋಡಿ. ಬುಡದಲ್ಲೇ ಇವರು ನೋಡಿ, ಬುಡದಲ್ಲಿ ಬಿಟ್ಬಿಡ್ತಾರೆ. ಮಕ್ಕಳು ಚಿಕ್ಕದು ತೊಟ್ಲು ತಗೋ ಕೆಲಸ ಯಾರು ಮಾಡೋದು? ಬಿಜೆಪಿ ಅವರು ಅಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿ ಯಾಕೆ ಕಳಿಸ್ತಿಲ್ಲ, ಇಲ್ಲಿ ಯಾಕೆ ಕಳಿಸ್ತಿಲ್ಲ? ಈ ಅಲ್ಲೇ ಫಿಲ್ಟರ್ ಮಾಡಿ ಅಲ್ಲೇ ಒದ್ದೋಡಿಸ್ಬೇಕು ಅವ್ರನ್ನ. ಒಂದೇ ಒಂದು ಅಜೆಂಡಾ, ಇಲ್ಲಿಗಲ್ ಮೈಗ್ರೆಂಟ್ಸ್, ನುಸುಳುಕೋರರು, ಮುಸ್ಲಿಮು, ಹಿಂದೂ, ಮುಸ್ಲಿಮು, ಹಿಜಾಬು, ಹಲಾಲು, ಜಡ್ಕ, ಈ 3 ಇಟ್ಕೊಂಡು ಎಲೆಕ್ಷನ್ ಗೆಲ್ಲದೆ ಕೆಲಸ ಅವ್ರದ್ದು. ಕರೆಕ್ಟ್. ಮತ್ತೆ ನಾನು ಸಮಾಧಾನವಾಗಿ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಿದ್ದೀನಿ. ಕೇಂದ್ರ ಸರ್ಕಾರ ಫೇಲ್ ಆಯ್ತು. ಬಂದ್ರು ಅಕ್ರಮ ನಿವಾಸಿಗಳು, ರಾಜ್ಯಕ್ಕೂ ಬಂದ್ರು, ಬೆಂಗಳೂರಿಗೂ ಬಂದ್ರು, ಕೆಂಗೇರಿಗೂ ಬಂದ್ರು, ಶಿವಮೊಗ್ಗಕ್ಕೂ ಹೋದ್ರು. ಸರಿಯೇ ಸರ್, ನಾನು ಮತ್ತೆ ಕೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದ ಗೃಹ ಇಲಾಖೆ ಅಂತ ಒಂದಿದೆ, ಕೇಳಿಸ್ಕೊಳ್ಬೇಕು, ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸಬೇಕು. ಕಶ್ಯಪ್ ಸರ್, ಅಲ್ಲಿಗೆ ರಾಜ್ಯ ಸರ್ಕಾರದ ಫೇಲ್ಯೂರ್ ಬಗ್ಗೆ ಕೇಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ವಕ್ತಾರರಿಗೆ ತಾಳ್ಮೆ ಇಲ್ಲ. ನನ್ನ ಸಿಂಪಲ್ ಪ್ರಶ್ನೆ ಸರ್, ಆಯ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಬೇರೆ ಬೇರೆ ಜವಾಬ್ದಾರಿ ಇತ್ತು, ಅದಾಗ್ಲಿಲ್ಲ ಅಂತಾನೆ ಅನ್ಕೊಳ್ಳೋಣ. ಈಗ SIR ಮೂಲಕ ಅಂತವರನ್ನ ಗುರುತಿಸಿ ಹೊರಗೆ ಹಾಕ್ಲಿಕ್ಕೆ ಅವಕಾಶ ಇದ್ದಾಗ್ಲೂ ಕೂಡ ಯಾಕೆ SIR ಅನ್ನ ಗುಮ್ಮ ಮಾಡ್ತಿದ್ದೀರಿ? ಯಾಕೆ SIR ಅಂದ್ರೆ ರಾಜ್ಯದ ಮತದಾರರು ಹೆದರ್ಕೊಳ್ಳೋ ರೀತಿಯಲ್ಲಿ ಮಾಡ್ತಿದ್ದೀರಿ? ನೋಡಿ, ಇವಾಗ ಒಬ್ಬ ಕೂಲಿ ಕಾರ್ಮಿಕ ನಮ್ಮ ದೇಶದಲ್ಲೇ ಹುಟ್ಟಿ, ದೇಶದಲ್ಲೇ ಬೆಳೆದಿ, ದೇಶದಲ್ಲೇ ಕೂಲಿ ಮಾಡಿ, ದೇಶದ ಒಂದು ಸಂಪತ್ತನ್ನು ಅವನು ಒಂದು ಸಾಸಿವೆ ಕಾಳಷ್ಟು. ಒಂದ್ ನಿಮಿಷ ಕೇಳಿದ್ರೆ ಮಾತಾಡ್ತಾರೆ. ಹಿಂದೂ, ಮುಸ್ಲಿಂ, ಹಿಜಾಬು, ಜಡ್ಕಾ ಇದೆ ಕೆಲಸ. ದೇಶದ ಒಬ್ಬ ಕಾರ್ಮಿಕ ದೇಶಕ್ಕಾಗಿ ಅವನು ಕಷ್ಟಪಟ್ಟಿರ್ತಾನೆ, ಅವನು ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿರ್ತಾನೆ. ಅವನು ರಾತ್ರಿ ಇವ್ರು ತಂದಿರೋ SIR ಇಂದ ನೀನ್ ಇಲ್ವೇ ಇಲ್ಲ ಅಂತ ಎಕ್ಸಾಂಪಲ್ ನೂರಾರು ವೆಸ್ಟ್ ಬೆಂಗಾಲ್ ಅಲ್ಲಿ, ಬಿಹಾರಲ್ಲಿ, ಬಾರ್ಡರ್ ವಿಚಾರ ಬರ್ತಾರೆ. ಬಾರ್ಡರ್ ವಿಚಾರ ನೋಡಿ, ಇವ್ರಿಗಿಂತ ಜಾಸ್ತಿ ನಾನು ಅಧ್ಯಯನ ಮಾಡ್ಕೊಂಡಿದ್ದೀನಿ. ಮುಂಚೆ ಏನಾಗ್ತಿತ್ತು ಅಂದ್ರೆ, ತರುಣ್ ಗೊಗೊಯ್ ಅಂತ ಚೀಫ್ ಮಿನಿಸ್ಟರ್ ಇದ್ರು ಅಸ್ಸಾಮಲ್ಲಿ, 15 ವರ್ಷ ಚೀಫ್ ಮಿನಿಸ್ಟರ್ ಇದ್ರು. ಆ ಅಪ್ಪ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಓಪನ್ ಆಗಿ ತಮ್ಮದೇ ಚಾನಲ್ಲು ಅರ್ನಬ್ ಗೋಸ್ವಾಮಿ ಅವರು ಒಂದು ರಿಪೋರ್ಟ್ ಮಾಡ್ತಾರೆ. ಯಾರೂ ಸಹ ರಿಪೋರ್ಟ್ ಮಾಡ್ತಾ ಇಲ್ಲ, ನಾನು ಹೋಗಿ ಗ್ರೌಂಡಲ್ಲಿ ರಿಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ ತತ್ಸುಮಾರು 3.5 ಗಂಟೆ ರಿಪೋರ್ಟ್ ಆಯ್ತದು. ಅಂದರೆ
3 ಎಪಿಸೋಡ್ಸ್ ಬಂತು, ನಾನು ಸಂಪೂರ್ಣವಾಗಿ ನೋಡ್ಕೊಂಡಿದ್ದೆ ಅದರ ರಿಪೋರ್ಟ್. ಸರಿ. ಅಲ್ಲಿ ಅವರು ಬೇರೆ ದೇಶದಿಂದ ಬರಕ್ಕೆ ಅನುವು ಮಾಡಿಕೊಡ್ತಿರೋರು ಯಾರು? ಅದು ಅಲ್ಲ, ಪ್ರತ್ಯೇಕವಾದ ಪ್ರಶ್ನೆ ಚರ್ಚೆ ಕೇಳಿದ್ರೆ ಸರ್. ಪ್ರಶ್ನೆಗೆ ಉತ್ತರ ಅದನ್ನ ಕೊಡ್ಬಿಡ್ತೀನಿ. ನಾವು 100 ಅಲ್ಲ, ಸತಿ ಅಲ್ಲ, debate ನಿಮ್ಗೆ- ಮಾಡಿದೀವಿ. ಅಲ್ಲ, ನಾನು 100 ಸತಿ ಸತಿ ಹೇಳ್ತೀನಿ, debate I will tell ಮಾಡಿದೀವಿ. 101 times. ಅದು ಪ್ರತ್ಯೇಕವಾದ ಅಲ್ಲ, debate. ಅಲ್ಲ, ಕಾರಣ ಕೇಂದ್ರ ವಾಸ್ತವ ಸರ್ಕಾರವೇ ಹೇಳ್ಬೇಕಲ್ಲ, ಆದ್ರೆ, ಜನಕ್ಕೆ ನಿಮ್ಮ ವಾಹಿನಿ ಮೂಲಕ ಕಾರಣ ಎಲ್ಲ- ಕೇಂದ್ರ ಸರ್ಕಾರವೇ ಆದ್ರೆ ಹೊರಗಾಕುವ ಜವಾಬ್ದಾರಿ ರಾಜ್ಯ ಸರ್ಕಾರ ನೋಡಿ, ಒಂದ್ ನಿಮಿಷ SIR ಗೆ ಕೇಳಿ, ಒಂದ್ ಬೆಂಬಲಿಸಿ ನಿಮಿಷ, ಯಾಕೆ ಒಂದ್ ನಿಮಿಷ, ಮಾಡ್ತಿಲ್ಲ? ಪ್ರಶ್ನೆಗೆ ಉತ್ತರ ಕೇಳಿ. ನಿಮಗೆ No, 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 ಪ್ರಶ್ನೆ ಈ ಸರ್. ಪ್ರಶ್ನೆ ಕೇಳಿ, ನಿಮಗೆ ಪ್ರಶ್ನೆ. ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ಗಡಿ ಕಾಯೋದು ಯಾರು ಅಂತ ನನ್ನ ಬೇಸಿಕ್ ಪ್ರಶ್ನೆ. ಆಯ್ತು ಸರ್. ಅಲ್ಲ, ಒಂದ್ ನಿಮಿಷ ಕೇಳ್ರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರ್ ಕೆಳಗಡೆ ಬರುತ್ತೆ? ಕೇಂದ್ರ ಸರ್ಕಾರ ಯಾರೋ ಇದು ಅಲ್ಲಿ ಇದು ಒಂದ್ ನಿಮಿಷ, ಬಂದೆ ಒಂದ್ ಸರ್, ನಿಮಿಷ. ಬಂದೆ, ಬರ್ಲಿ, ಅಲ್ಲ, ಬರ್ಲಿ, ಅವ್ರು ಇವಾಗ ಬರ್ಲಿ, ಅವ್ರು ಆಚೆ ಬಿಡೋದು ಇದು ಆ ಕಡೆ ಈ ಕಡೆ ಹೋಗೋದು ಯಾರು ಇದು ಮ್ಯಾನ್ ಮಾಡೋದು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ, ಪರಮೇಶ್ವರ್ ಅವರ ಸರಿ. ಯಾರು ಮಾಡೋದು ಹೇಳಿ? ಕೇಂದ್ರ ಸರ್ಕಾರ. ಮತ್ತೆ ಇವಾಗ ಕಂಟ್ರೋಲ್ ಮಾಡ್ಬೇಕಾಗಿರೋದವ್ರು ರಾಜ್ಯ ಸರ್ಕಾರಕ್ಕೆ ಏನು ಗೂಬೆ ಕೂರಿಸ್ತಾ ಇದೀರಾ? ಆಯ್ತಲ್ವಾ? ಇವಾಗ ನೀವು ಪ್ರಶ್ನೆ ಕೇಳಿದ್ರೆ ಕೇಳಿಸ್ಕೊಳ್ಳೋ ವ್ಯವಧಾನ ನಿಮ್ಗೂ ಇರ್ಬೇಕು. ಮರು ಪ್ರಶ್ನೆ ಕೇಳ್ಬಿಡ್ತೀನಿ, ಮರು ಆಯ್ತು ಸರ್, ಪ್ರಶ್ನೆ ಅದನ್ನೂ ಕೇಳಿ, ಆಮೇಲೆ ನಾನು ಕೇಳ್ತೀನಿ. ಇವಾಗ ಬಿಜೆಪಿ ರಾಜ್ಯದಲ್ಲೂ ನಾರ್ತ್ ಈಸ್ಟ್ ಫರ್ಗೆಟ್ ಇದು ವೆಸ್ಟ್ ಬೆಂಗಾಲ್ ಇವ್ರು ಹೇಳ್ತಿದ್ರು ಏನೋ ನಮ್ಗೆ ಜಾಗ ಕೊಡ್ತಿರ್ಲಿಲ್ಲ ಅಲ್ಲಿ ಇದು ಗಡಿ ಇದ್ ಮಾಡಕ್ಕೆ ಅಂತ. ಸರಿ. ನಾರ್ತ್ ಈಸ್ಟ್ ಇವರ ಪಾರ್ಟ್ನರ್ ಇರೋ ರಾಜ್ಯಗಳಲ್ಲೂ ಇವರು ಗಡಿ ಕಟ್ಟಿಲ್ಲ. ಸರಿ. 3,500 ಕಿಲೋಮೀಟರ್ ಆಸ್ ಪರ್ ದ ರೆಕಾರ್ಡ್ಸ್ UPA ಸರ್ಕಾರ ಅವಧಿವರೆಗೂ ಕಟ್ಟಿತ್ತು. ಇವ್ರು ಬಂದ್ಮೇಲೆ ಕೇವಲ 400 ಕಿಲೋಮೀಟರ್ ಕಟ್ಟಿದ್ದಾರೆ. ಬಿಜೆಪಿ ಇರೋ ರಾಜ್ಯಗಳಲ್ಲೂ ನಾರ್ತ್ ಈಸ್ಟ್ ಫರ್ಗೆಟ್ ವೆಸ್ಟ್ ಬೆಂಗಾಲ್ ಹೇಳ್ತಾರಲ್ಲ ಇವ್ರಿಗೆ ಮಮತಾ ಬ್ಯಾನರ್ಜಿ ಜಾಗ ಕೊಡ್ಲಿಲ್ಲ ಅಂತ. ಏನಕ್ಕೆ ಇವ್ರದ್ದು ವೈಫಲ್ಯ ಆಗಿದೆ? ಜಾಗ ತಗೊಂಡು ಇವ್ರು ಏನಕ್ಕೆ ಗಡಿ ಮ್ಯಾನ್ ಮಾಡಿಲ್ಲ? ಇವರು ಗಡಿ ಕಾದಿ ಗಡಿಯಲ್ಲಿ ಬರುವ ಇದು ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾಕೆ ಅಲ್ಲೇ ಫಿಲ್ಟರ್ ಮಾಡ್ತಾ ಇಲ್ಲ? ಇಟ್ಸ್ ಎ ಫೇಲ್ಯೂರ್ ಆಫ್ ನರೇಂದ್ರ ಮೋದಿ ಗವರ್ಮೆಂಟ್, ಅಮಿತ್ ಶಾ, ರಾಜನಾಥ್ ಸಿಂಗ್. ಅಲ್ಲೇ ಫಿಲ್ಟರ್ ಆದ್ರೆ ಇಲ್ಲಿವರೆಗೆ ಎಲ್ಲಿ ಬರ್ತಾರೆ ಅವರು? ನಾನು ಒಪ್ಕೊಳ್ತಾ. ಈಗ ನಂದೊಂದು 2 ಪ್ರಶ್ನೆ ಇದೆ ಸರ್, 2 ಪ್ರಶ್ನೆ ಕೇಳಿಸ್ಕೊಂಬಿಡಿ. ಕರೆಕ್ಟು, ಕೇಂದ್ರ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ಆಗಿದೆ, ಕೇಂದ್ರ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಬಾಂಗ್ಲಾದೇಶಿಗಳು ಇದ್ದಾರೆ ಅನ್ನೋದು ವರದಿ ಆಗ್ತಾ ಇದ್ದಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿರುವ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ನಮ್ಮ ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಅಂತವರನ್ನ ಹುಡುಕಿ ಅಂತವರಿಗೆ ಇರುವ ಮತದಾನದ ಹಕ್ಕನ್ನ ಕಸ್ಕೊಳ್ಳಿಕ್ಕೆ SIR ಮಾಡ್ತೀವಿ ಅಂತಂದ್ರೆ ಕಾಂಗ್ರೆಸ್ನವರಿಗೆ ಭಯ ಯಾಕೆ ಅಂತ ಹೇಳಿ. ನೋಡಿ, ನಮ್ಗೆ ಯಾರು ವಾಮ ಮಾರ್ಗದ ಮೂಲಕ ಯಾರು ಒಳಗಡೆ ಬರ್ತಾರೋ, ಯಾರು ನಮ್ಮ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಆ ಕಾರ್ಡ್ ಈ ಕಾರ್ಡ್ ಮಾಡಿಸ್ಕೊಂಡಿದಾರ ಅವ್ರ ಪಕ್ಕಕ್ಕೆ ಎತ್ತಿ ಇಡಬೇಕು. ಹೆಂಗೆ? ಏನ್ ಡಿಲೀಟ್ ಮಾಡೋಣ? ಎಲ್ಲ ಆಧಾರ್ ಕಾರ್ಡ್ ನೋಡಿ ಎಲ್ಲಾನು ಹೋಗ್ಬೇಕು ಅವ್ರಿಗೆ. ಅಲ್ಲ, ಒಳಗಡೆ ಬಿಡ್ತಾ ಇರೋದು ಯಾರು? ಒಳಗಡೆ ಬಿಡ್ತಾ ಇರೋದು ಯಾರು? ಫೇಲ್ಯೂರ್ ಅಲ್ಲೇ ನೋಡಿ, ಬುಡದಲ್ಲೇ ಇವರು ನೋಡಿ, ಬುಡದಲ್ಲಿ ಬಿಟ್ಬಿಡ್ತಾರೆ. ಮಕ್ಕಳು ತೊಟ್ಲು ತಗೋ ಕೆಲಸ ಯಾರು ಮಾಡೋದು? ಬಿಜೆಪಿ ಅವರು ಅಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿಂದ ಯಾಕೆ ಕಳಿಸ್ತಿಲ್ಲ, ಇಲ್ಲಿಂದ ಯಾಕೆ ಕಳಿಸ್ತಿಲ್ಲ? ಈ ದ್ವಂದ್ವ ಯಾರಿಗೆ? ಅಲ್ಲೇ ಫಿಲ್ಟರ್ ಮಾಡಿ ಅಲ್ಲೇ ಒದ್ದೋಡಿಸ್ಬೇಕು ಅವ್ರನ್ನ. ಒಂದೇ ಒಂದು ಅಜೆಂಡಾ, ಇಲ್ಲಿಗಲ್ ಮೈಗ್ರೆಂಟ್ಸ್, ನುಸುಳುಕೋರರು, ಮುಸ್ಲಿಮು, ಹಿಂದೂ, ಮುಸ್ಲಿಮು, ಹಿಜಾಬು, ಹಲಾಲು, ಜಡ್ಕ, ಈ 3 ಇಟ್ಕೊಂಡು ಎಲೆಕ್ಷನ್ ಗೆಲ್ಲೋದೇ ಕೆಲಸ ಅವ್ರದ್ದು. ಕರೆಕ್ಟ್. ಮತ್ತೆ ನಾನು ಸಮಾಧಾನವಾಗಿ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಿದ್ದೀನಿ. ಕೇಂದ್ರ ಸರ್ಕಾರ ಫೇಲ್ ಆಯ್ತು. ಬಂದ್ರು ಅಕ್ರಮ ನಿವಾಸಿಗಳು, ರಾಜ್ಯಕ್ಕೂ ಬಂದ್ರು, ಬೆಂಗಳೂರಿಗೂ ಬಂದ್ರು, ಕೆಂಗೇರಿಗೂ ಬಂದ್ರು, ಶಿವಮೊಗ್ಗಕ್ಕೂ ಹೋದ್ರು, ಸರಿಯೇ ಸರ್. ನಾನು ಮತ್ತೆ ಕೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದ ಗೃಹ ಇಲಾಖೆ ಅಂತ ಒಂದಿದೆ, ಕೇಳಿಸ್ಕೊಳ್ಬೇಕು, ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸಬೇಕು. ಕಶ್ಯಪ್ ಸರ್, ಅಲ್ಲಿಗೆ ರಾಜ್ಯ ಸರ್ಕಾರದ ಫೇಲ್ಯೂರ್ ಬಗ್ಗೆ ಕೇಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ವಕ್ತಾರರಿಗೆ ತಾಳ್ಮೆ ಇಲ್ಲ. ಇಲ್ಲ, ನನ್ನ ಸಿಂಪಲ್ ಪ್ರಶ್ನೆ ಸರ್. ಆಯ್ತು, ರಾಜ್ಯ ಸರ್ಕಾರಕ್ಕೂ ಕೂಡ ಬೇರೆ ಬೇರೆ ಜವಾಬ್ದಾರಿ ಇತ್ತು, ಅದಾಗ್ಲಿಲ್ಲ ಅಂತಾನೆ ಅನ್ಕೊಳ್ಳೋಣ. ಈಗ SIR ಮೂಲಕ ಅಂತವರನ್ನ ಗುರುತಿಸಿ ಹೊರಗೆ ಹಾಕ್ಲಿಕ್ಕೆ ಅವಕಾಶ ಇದ್ದಾಗ್ಲೂ ಕೂಡ ಯಾಕೆ SIR ಅನ್ನ ಗುಮ್ಮ ಮಾಡ್ತಿದ್ದೀರಿ? ಯಾಕೆ SIR ಅಂದ್ರೆ ರಾಜ್ಯದ ಮತದಾರರು ಹೆದರ್ಕೊಳ್ಳೋ ರೀತಿಯಲ್ಲಿ ಮಾಡ್ತಿದ್ದೀರಿ? ನೋಡಿ, ಇವಾಗ ಒಬ್ಬ ಕೂಲಿ ಕಾರ್ಮಿಕ ನಮ್ಮ ದೇಶದಲ್ಲೇ ಹುಟ್ಟಿ, ದೇಶದಲ್ಲೇ ಬೆಳೆದಿ, ದೇಶದಲ್ಲೇ ಕೂಲಿ ಮಾಡಿ, ದೇಶದ ಒಂದು ಸಂಪತ್ತನ್ನು ಅವನು ಒಂದು ಸಾಸಿವೆ ಕಾಳಷ್ಟು. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳ್ರಿ. ಮಾತಾಡ್ತಾರೆ ಹಿಂದೂ, ಮುಸ್ಲಿಂ, ಹಿಜಾಬು, ಜಡ್ಕ, ಇದೇ ಕೆಲಸ. ಇವಾಗ ನೋಡಿ, ದೇಶದ ಒಬ್ಬ ಕಾರ್ಮಿಕ ದೇಶಕ್ಕಾಗಿ ಅವನು ಕಷ್ಟಪಟ್ಟಿರ್ತಾನೆ, ಅವನು ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿರ್ತಾನೆ. ಅವನು ರಾತ್ರಿ ಇವ್ರು ತಂದಿರೋ SIR ಇಂದ ನೀನ್ ಇಲ್ವೇ ಇಲ್ಲ ಅಂತ ಎಕ್ಸಾಂಪಲ್ ನೂರಾರು ಇರ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಬಿಹಾರದಲ್ಲಿ, ಬಾರ್ಡರ್ ವಿಚಾರ ಬರ್ತಾರೆ. ಬಾರ್ಡರ್ ವಿಚಾರ ನೋಡಿ, ಇವ್ರಿಗಿಂತ ಜಾಸ್ತಿ ನಾನು ಅಧ್ಯಯನ ಮಾಡ್ಕೊಂಡಿದ್ದೀನಿ. ಮುಂಚೆ ಏನಾಗ್ತಿತ್ತು ಅಂದ್ರೆ, ತರುಣ್ ಗೊಗೊಯ್ ಅಂತ ಚೀಫ್ ಮಿನಿಸ್ಟರ್ ಇದ್ರು ಅಸ್ಸಾಮಲ್ಲಿ, 15 ವರ್ಷ ಚೀಫ್ ಮಿನಿಸ್ಟರ್ ಇದ್ರು. ಆ ಅಪ್ಪ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಓಪನ್ ಆಗಿ ತಮ್ಮದೇ ಚಾನಲ್ಲು ಅರ್ನಬ್ ಗೋಸ್ವಾಮಿ ಅವರು ಒಂದು ರಿಪೋರ್ಟ್ ಮಾಡ್ತಾರೆ. ಯಾರೂ ಸಹ ರಿಪೋರ್ಟ್ ಮಾಡ್ತಾ ಇಲ್ಲ, ನಾನು ಹೋಗಿ ಗ್ರೌಂಡಲ್ಲಿ ರಿಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ ತತ್ಸುಮಾರು 3.5 ಗಂಟೆ ರಿಪೋರ್ಟ್ ಆಯ್ತದು. ಅಂದರೆ
3 ಎಪಿಸೋಡ್ಸ್ ಬಂತು, ನಾನು ಸಂಪೂರ್ಣವಾಗಿ ನೋಡ್ಕೊಂಡಿದ್ದೆ ಅದರ ರಿಪೋರ್ಟ್ನ. ಸರಿ. ಅಲ್ಲಿ ಅವರು